ನೀವು ಅಮರಕೋಶ ಶಬ್ದವಂಜನೆ ಹಿಡ್ಕೊಂಡು ಯಾಕೆ ನೀವು ವೇದಕ್ಕೆ ತಲೆ ಕಿಚ್ಚಿಕೊತೀರಿ? ವೇದದ ಸಂಸ್ಕೃತಕ್ಕೆ ವೇದಕಾಲದ ಸಂಸ್ಕೃತವನ್ನೇ ನಾವು ಅಧ್ಯಯನ ಮಾಡಬೇಕು ಹೊರತು ಅಲ್ಲ. ನೋಡಿ, ಅಹಂ ಅಂದರೆ ಏನು? ಅಹಂ ನಾನು ಅಲ್ರಿ, ನಾನು ಅನ್ನೋದು ನೀವು ಮಾಡಿಕೊಂಡ ಅರ್ಥ. ಆ ಶಬ್ದದ ಎಟಿಮೊಲಾಜಿಕಲ್ ಮೀನಿಂಗ್ ಏನು? ನಹೀಯತೆ, ಯಾವುದನ್ನು ಬಿಟ್ಟಿರ್ಲಿಕ್ಕೆ ಆಗೋಲ್ವೋ ಅದು ಅಹಂ. ಈಗ ನಿಮ್ಮನ್ನು ನಾನು ಬಿಟ್ಟಿರ್ಬೋದು, ಅದು ನೀವು ನನಗೆ ಅಹಂ ಅಲ್ಲ. ಎರಡು, ನೀವು ಯಾರು ನನಗೆ ಅಹಂ ಅಲ್ಲ. ನನ್ನನ್ನು ಬಿಟ್ಟು ನಾನು ಹೋಗ್ಲಿಕ್ಕಾದ್ರೆ ನನಗೆ ನಾನು ಅಹಂ. ನನ್ನ ಅಹಂ ಅಂತ ಒಂದು ಉಂಟಲ್ಲ, ಈಗೋ, ಅದು ಅಹಂ. ನೀವು ಯಾರು? ನೀವು ನಿಮ್ಮ ಮನೆಗೆ, ನಾವು ನಮ್ಮ ಮನೆಗೆ. ಆದ್ದರಿಂದ ನೀವು ಯಾರು ಅಹಂ ಅಲ್ಲ. ಯಾರನ್ನು ಬಿಟ್ಟು ಯಾರೂ ಇರ್ಲಿಕ್ಕಾಗುವುದಿಲ್ಲವೋ ಅದು ನಿಜವಾದ ಅಹಂ. ನತದಸ್ತಿ ವಿನಾ ಯತ್ಸ್ಯಾನ್ಮಯ ಭೂತಂ ಚರಾಚರಂ. ಇಡೀ ವಿಶ್ವ ನನ್ನನ್ನು ಬಿಟ್ಟು ಇಲ್ಲ, ನಾನು ಇಡೀ ವಿಶ್ವದ ಅಹಂ ನಾನು ಅಂದ ಕೃಷ್ಣ. ಅಲ್ಲಿ ದೇವರ ಹೆಸರಾಯ್ತಲ್ಲಪ್ಪ, ನೀವ್ಯಾಕೆ ಕರೆದಿಸಿ ಮಾಡ್ಕೋತೀರಿ? ಅಹಂ ಅಂದರೆ ದೇವರ ಹೆಸರು. ಅದು ಕೃಷ್ಣನೇ ಹೇಳಿದ. ಯಾರನ್ನು ನಾವೆಲ್ಲ ನನಗೆ ನಾನು ಅಹಂ, ನಿಮಗೆ ನೀವು ಅಹಂ, ಎಲ್ಲರಿಗೂ ಅಹಂ ಭಗವಂತ. ಅರೆ, ಇಷ್ಟು ಯೂನಿವರ್ಸಲ್ ಮೀನಿಂಗ್ ಕೊಡ್ತಾರೆ, ಇಷ್ಟು ಒಳ್ಳೆಯ ಶಬ್ದವನ್ನು ಯಾಕೋ ಜಗ್ಗಿ ಹೇಳೋದು ಒಂದು ಸಣ್ಣ ಅಹಂನಲ್ಲಿ ಯಾಕೆ ನಿಲ್ಲಿಸ್ತೇವೆ? ಇದು ವ್ಯಾಪಕವಾದ ಅರ್ಥ ಕೊಡ್ತಕ್ಕಂಥ ದೇವರ ನಾಮ. ಸ್ವಾಮಿ, ದೇವರ ನಾಮವನ್ನು ಯಾರೋ ನನ್ನ ಅಪ್ಪ ನನ್ನ ಗೋವಿಂದ ಅಂತ ಬಿಟ್ಟು ನನ್ನ ಹೆಸರು ದೇವರ ಹೆಸರು. ದೇವರ ಹೆಸರಾದ್ದರಿಂದ ನನಗೆ. ಹಾಗೆ ನಾವು ಅಹಂ ಅಂತ ಭಗವಂತನ ಹೆಸರು. ನಾವೆಲ್ಲರೂ ಅದನ್ನು ಅಹಂ ಅಹಂ ತಂದು ಅಂದರೆ ನನ್ನೊಳಗೆ ಭಗವಂತನಿರುವಷ್ಟು ಕಾಲ ನಾನು ಅಹಂ. ಅವನು ಹೊರಟು ಹೋದರೆ ಇದು ಹೆಣ, ಅಹಂ ಅಲ್ಲ. ಹಾಗಾಗಿ ಇದೆಲ್ಲ ಎಷ್ಟು ಸರಸವಾದ ವೇದಕಾಲದ. ಯಾಕೆಂದರೆ ಇದು 2000 ವರ್ಷದ ಜೀಸಸ್ ಕ್ರೈಸ್ಟ್ ಹೇಳಬೇಕಾಗಿದ್ದರೆ 2000 ವರ್ಷದ ಹಿಂದೆ ಈ ಅರ್ಥ ಇತ್ತು. ಅಂದರೆ ಶಂಕರ್ ಬರುವ ಮುಂಚೆಯೇ ಅಹಂ ಶಬ್ದಕ್ಕೆ ಅರ್ಥ ಇತ್ತು ಅಂತ ಆಯ್ತಲ್ಲ. ಇಷ್ಟು ಸಹಜವಾಗಿ ನಾನು ಅವರಿಗೆ ಇದನ್ನೆಲ್ಲ ವಿವರಿಸಿದೆ. ಆಮೇಲೆ ಸ ಆತ್ಮ ಐತದಾತ್ಮ್ಯಂ ಇದಂ ಸರ್ವಂ, ಸ ಆತ್ಮ ತತ್ವಸಿ ಶ್ವೇತಕೇತೋ. ಅಲ್ಲಪ್ಪ, ಇದಂ ಸರ್ವಂ ಐತದಾತ್ಮ್ಯಂ. 2 ನಿಮಿಷ ಇದೆಯಲ್ಲ, ಒಳ್ಳೆಯದೇ. ಇದಂ ಸರ್ವಂ ಐತದಾತ್ಮ್ಯಂ. ಏತದಾತ್ಮ ಅಂದರೆ ಇದು ಹಿಂದೆ ಬಂದ ಪರಮಾತ್ಮ, ಅವನಿಗೆ ಸಂಬಂಧಪಟ್ಟದ್ದು ಇದೆಲ್ಲ. ಏತದಾತ್ಮ ಸಂಬಂಧಿ ಐತದಾತ್ಮ್ಯಂ ಇದಂ ಸರ್ವಂ. ಆದರೆ ಅವನು ಸಹ ಆತ್ಮ. ಇದಂ ಐತದಾತ್ಮ್ಯಂ, ಆತ್ಮನಿಗೆ ಸಂಬಂಧಪಟ್ಟದ್ದಿದು ಸಹ ಆತ್ಮ. ಆದ್ದರಿಂದ ನೀನು ಕೂಡ ತತಃ ತ್ವಮಸಿ. ಅದು ಏನ್ ಬೇಕಾದ ಅರ್ಥ ಮಾಡ್ತಾರೆ. ಅಂತ ಭಗವಂತನಿಂದ ಬಂದವನು.